ಬೆಳಗ್ಗೆ ಎಲ್ಲರೂ ನಿದ್ದೆ ಮಾಡಿ ಎದ್ದ ತಕ್ಷಣ ಯಾರೋ ಅಳೋ ಶಬ್ದ ಕೇಳಿಸ್ತಿರುತ್ತೆ. ಅದು ರಸಿಕಾ ಅಳ್ತಿರ್ತಾಳೆ. ಆಗ ಅವಳ ಕೈಯಲ್ಲಿ ರಾಹುಲ್ ಕೊಟ್ಟಿರೋ ಒಂದು ಚೀಟಿ ಇರುತ್ತೆ. ಆ ಚೀಟಿಯಲ್ಲಿ ಅವ್ನು ಏನ್ ಬರ್ದಿರ್ತಾನಂದ್ರೆ, ಅವನು ರಸಿಕನ ಮದ್ವೆ ಆಗಕ್ಕಿಂತ ಮುಂಚೆ ಬೇರೆ ಹುಡುಗಿನ ಮದ್ವೆ ಆಗಿರ್ತಾನೆ. ಅದು ಕೂಡ ಅವನು ಲವ್ ಮಾಡಿರೋ ಹುಡುಗಿ. ಅವರ ತಂದೆಯ ಆಸ್ತಿ ಬೇಕಂತಾನೆ ರಸಿಕನ ಮದ್ವೆ ಆಗಿದ್ದೀನಿ ಅಂತ ಹೇಳಿರ್ತಾನೆ. ಈಗ ಅವನ್ಗೆ ಬರೋ ಆಸ್ತಿನ ತಗೊಂಡು ಅವನು ರಸಿಕನ ಬಿಟ್ಟು ಹೋಗೋದಾಗಿ ಅದ್ರಲ್ಲಿ ಬರ್ದಿದ್ದಾನೆ. ಕಿಶೋರ್ ಕಾಲ್ ಮಾಡಿದ್ರು ಅವನು ಪಿಕ್ ಮಾಡಿಲ್ಲ, ಮತ್ತೆ ಮೆಸೇಜ್ ಬೇರೆ ಮಾಡ್ತಾನೆ. ರಸಿಕಾ ಮಾತ್ರ ಅಲ್ಲ, ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಜೊತೆ ಕೂಡ ನನಗೆ ಏನ್ ಸಂಬಂಧ ಇಲ್ಲ ಅಂತ ಹಾಕ್ತಾನೆ. ಅರೇ, ಏನ್ ಮಾಡಿದ್ಯಾ ರಾಹುಲ್? ಇದನ್ ಮಾಡೋದಕ್ಕೆ ನಿಂಗೆ ಹೆಂಗ್ ಮನ್ಸ್ ಬಂತು? ಖಂಡಿತ ನಮ್ಮ ಬೆಳವಣಿಗೆಯಲ್ಲಿ ಏನೋ ತಪ್ಪಿದೆ ಅಂತ ಅನ್ಸುತ್ತೆ, ಅದಕ್ಕೆ ಅವನು ಈ ರೀತಿ ಮಾಡಿದಾನೆ. ಇಲ್ಲ ಅಕ್ಕ, ದಯವಿಟ್ಟು ನಿಮ್ ಬಗ್ಗೆ ನೀವು ತಪ್ಪಾಗಿ ಮಾತಾಡ್ಬೇಡಿ. ನಾನ್ ಬಂದ್ಮೇಲೆನೆ ನಿಮ್ಮ ಕುಟುಂಬ ಈ ತರ 2 ತುಂಡಾಗ್ಬಿಡ್ತು. ನಿಂಗಷ್ಟು ಗೊತ್ತೇ ಆಗಲ್ವಾ? ಹೆಂಗ್ ಮನ್ಸ್ ಬಂತು ಇದೆಲ್ಲ ಮಾಡೋದಕ್ಕೆ? ನಮ್ಮ ಬೆಳವಣಿಗೆಯಲ್ಲಿ ಏನೋ ತಪ್ಪಿದೆ ಅಂತ ಅನ್ಸುತ್ತೆ, ಅದಕ್ಕೆ ಅವನು ಈ ರೀತಿ ತಪ್ಪು ಮಾಡಿದಾನೆ. ಹಂಗೇನೂ ಇಲ್ಲ ಅಕ್ಕ, ದಯವಿಟ್ಟು ನಿಮ್ಮನ್ನ ನೀವು ಈ ತರ ತಪ್ಪಾಗಿ ಹೇಳ್ಕೋಬೇಡಿ. ನಾನ್ ಈ ಮನೆಗ್ ಬಂದ್ಮೇಲೆನೆ ಇದೆಲ್ಲ ಆಗಿದ್ದು. ರಸಿಕನ ಕಿಶೋರ್ ಮತ್ತೆ ಸರಿತಾ ಸಮಾಧಾನ ಮಾಡ್ತಾರೆ. ರಸಿಕನ ಜೀವನದಲ್ಲಿ ಹಿಂಗಾಗಿದ್ದಕ್ಕೆ ಅವ್ರಮ್ಮ ತಡ್ಕೊಳಕ್ಕಾಗದೆ ಆ ದೇವ್ರತ್ರ ಹೋಗ್ಬಿಡ್ತಾರೆ. ಇದೆಲ್ಲ ನಡೆದು ತುಂಬಾ ಕಾಲ ಆಗ್ಬಿಡುತ್ತೆ. ರಾಹುಲ್ ಫಾರಿನ್ಗೆ ಹೋಗಿ ಅವನ ನಂಬರ್ ಕೂಡ ಚೇಂಜ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ರಸಿಕಾ ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ. ದಿನ ಕಳೀತಾ ಒಂದು ವರ್ಷನೇ ಕಳೆದೋಗುತ್ತೆ, ಆದ್ರೆ ರಾಹುಲ್ ಬರೋದಿಲ್ಲ. ಕಿಶೋರ್ ಮತ್ತೆ ಸರಿತಾ ಅರ್ಥ ಮಾಡ್ಕೋತಾರೆ ರಾಹುಲ್ ಯಾವಾಗ್ಲೂ ಬರೋದಿಲ್ಲ ಅಂತ. ಒಂದಿನ ರಸಿಕಾ ಆಫೀಸಿಂದ ಕೆಲ್ಸ ಮುಗಿಸ್ಕೊಂಡು ವಾಪಸ್ ಬರೋವಾಗ ಕಿಶೋರ್ ಮತ್ತೆ ಹರಿತಾ ಅವ್ರ ಕಲಿಗಾದ ಹರೀಶ್ ಜೊತೆ ಕೂತಿರ್ತಾರೆ. ಹರೀಶ್ ಅವ್ರೆ, ನೀವಾ? ಹಾ ರಸಿಕಾ, ಹರೀಶ್ನ ನಾವೇ ಬರಕ್ ಹೇಳಿದ್ವಿ. ರಸಿಕಾ, ಹರೀಶ್ ಹತ್ರ ನಾವು ಮುಂದೆ ಫೋನಲ್ಲಿ ಮಾತಾಡಿದ್ವಿ. ಹರೀಶ್ಗೆ ನೀನಂದ್ರೆ ತುಂಬಾ ಇಷ್ಟ, ನಿನ್ನ ಮದ್ವೆ ಮಾಡ್ಕೋಬೇಕನ್ಕೋತಿದ್ದಾರೆ. ಆದ್ರೆ ಅತ್ಗೆ ಇದು ನಡೆಯಲ್ಲ. ಯಾಕ್ ನಡೆಯೋದಿಲ್ಲ? ರಾಹುಲ್ ನಿನ್ನ ಬಿಟ್ಟು ಅವನ್ ಜೀವನನ ನೋಡ್ಕೊಂಡು ಅವನ್ ಮುಂದುವರೆದ್ಬಿಟ್ಟ. ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನ್ ನಿನಗೆ ಅಕ್ಕ ಮಾತ್ರ ಅಲ್ಲ, ನಿಮ್ಮಮ್ಮ ತೀರ್ಕೊಂಡ್ಮೇಲೆ ನಾನ್ ನಿನ್ ತಾಯಿ ಆಗಿದ್ದೀನಿ. ನಿನಗೆ ಒಳ್ಳೇದು ಕೆಟ್ಟದು ಯೋಚನೆ ಮಾಡೋ ಹಕ್ಕಿದೆ. ಹರೀಶ್ ಅಂದ್ರೆ ನಿಂಗೆ ಇಷ್ಟನಾ ಇಲ್ವಾ ಅದು ಮಾತ್ರ ಹೇಳು. ಅಕ್ಕ. ರಸಿಕಾ ಬಾಯ್ ತೆಗೆದು ಏನೂ ಮಾತಾಡಿಲ್ಲ, ಆದ್ರೆ ಮನ್ಸಲ್ಲಿರೋದು ಅವಳ ಕಣ್ಣೀರಲ್ಲೇ ಗೊತ್ತಾಗ್ತಿತ್ತು. ಅವಳ ಕಣ್ಣೀರಿಗೆ ಸರಿತಾ ಅರ್ಥ ಮಾಡ್ಕೋತಾಳೆ. ರಸಿಕಾ, ನೀನ್ ಈ ಮನೆ ಸೊಸೆಯಾಗಿ ಬಂದಿರ್ಬೋದು, ಆದ್ರೆ ನೀನ್ ನನ್ನ ಮಗಳು ಕಣೆ. ರಾಹುಲ್ ನಿನ್ನ ಬಿಟ್ಟೋದ್ಮೇಲೆ ನಿನ್ನ ಹಂಗೆ ಬಿಟ್ಬಿಡ್ತೀವ ಅನ್ಕೊಂಡ್ಯಾ? ಖಂಡಿತ ಹಂಗ್ ಬಿಡಲ್ಲ. ನಾವಿಬ್ರು ನಿನ್ಗೆ ತಂದೆ ತಾಯಿಯಾಗಿ ನಿಂತ್ಕೊಂಡು ಕನ್ಯಾದಾನ ಮಾಡಿ ಮದ್ವೆ ಮಾಡ್ಕೊಡ್ತೀವಿ. ಮತ್ತೆ ಇನ್ನೊಂದ್ ವಿಷಯ ಮರ್ತೋಗ್ಬೇಡ, ಮದ್ವೆ ಆಗಿ ಹೋದ್ಮೇಲೆ ಕೂಡ ಈ ಮನೆ ಜೊತೆ ಇರುವ ನಿನ್ನ ಈ ಸಂಬಂಧ ಖಂಡಿತ ಯಾವಾಗ್ಲೂ ಇರುತ್ತೆ. ಹಂಗಂತೇಳಿ ಸರಿತಾ ರಸಿಕಾನ ಹಗ್ ಮಾಡ್ಕೋತಾಳೆ. ರಸಿಕಾ ಅಳ್ತಾ ಇರ್ತಾಳೆ. ಈಗಂತೂ ಅವಳಿಗೊಂದ್ ನಂಬಿಕೆ ಸಿಗುತ್ತೆ, ಇನ್ಮೇಲೆ ಅಳ್ಬೇಕಾಗೂ ಇಲ್ಲ, ಮತ್ತೆ ಅವಳು ಒಂದು ಅನಾಥಳು ಅಲ್ಲ ಅಂತ, ಮತ್ತು ಒಬ್ಬಂಟಿನೂ ಅಲ್ಲ.